ಧಾರವಾಡದಲ್ಲಿ ಇವತ್ತು ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕೆಲವರನ್ನ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡಿದ್ರೆ ಸಂತೋಷ, ನಮ್ಮ ಸರ್ಕಾರ ಎಂದಿಗೂ ವಿದ್ಯಾರ್ಥಿಗಳ ಪರವಾಗಿರುತ್ತೆ, ಬಜೆಟ್ನಲ್ಲೇ ಉದ್ಯೋಗ ಭರವಸೆ ನೀಡಿದ್ದೀವಿ ಅಂತ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಮಕಾತಿಗಳಿರುವಂತಹ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅದು ಎಲ್ಲರಿಗಿಂತ ಹೆಚ್ಚು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿದೆ. ತಾಳ್ಮೆಯಿಂದ ಇದ್ರೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬರ್ತಾ ಇದೆ ನೋಡಿ ಸರ್, ಲೈವ್ ಕಂಟಿನ್ಯೂ ಇದೆ ಸರ್, ಬರ್ತಾ ಇದೆ ನೋಡಿ, ವಿಜುವಲ್ಸ್ ಬರ್ತಾ ಇದೆ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದಾರೆ. ಅವರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಧಾರವಾಡದಲ್ಲಿ ಇವತ್ತು ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕೆಲವರನ್ನ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡಿದ್ರೆ ಸಂತೋಷ, ನಮ್ಮ ಸರ್ಕಾರ ಎಂದಿಗೂ ವಿದ್ಯಾರ್ಥಿಗಳ ಪರವಾಗಿರುತ್ತೆ, ಬಜೆಟ್ನಲ್ಲೇ ಉದ್ಯೋಗ ಭರವಸೆ ನೀಡಿದ್ದೀವಿ ಅಂತ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಮಕಾತಿಗಳಿರುವಂತಹ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅದು ಎಲ್ಲರಿಗಿಂತ ಹೆಚ್ಚು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿದೆ. ತಾಳ್ಮೆಯಿಂದ ಇದ್ರೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬರ್ತಾ ಇದೆ ನೋಡಿ ಸರ್, ಲೈವ್ ಕಂಟಿನ್ಯೂ ಇದೆ ಸರ್, ಬರ್ತಾ ಇದೆ ನೋಡಿ, ವಿಜುವಲ್ಸ್ ಬರ್ತಾ ಇದೆ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದಾರೆ. ಅವರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಧಾರವಾಡದಲ್ಲಿ ಇವತ್ತು ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕೆಲವರನ್ನ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡಿದ್ರೆ ಸಂತೋಷ, ನಮ್ಮ ಸರ್ಕಾರ ಎಂದಿಗೂ ವಿದ್ಯಾರ್ಥಿಗಳ ಪರವಾಗಿರುತ್ತೆ, ಬಜೆಟ್ನಲ್ಲೇ ಉದ್ಯೋಗ ಭರವಸೆ ನೀಡಿದ್ದೀವಿ ಅಂತ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಮಕಾತಿಗಳಿರುವಂತಹ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅದು ಎಲ್ಲರಿಗಿಂತ ಹೆಚ್ಚು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿದೆ. ತಾಳ್ಮೆಯಿಂದ ಇದ್ರೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬರ್ತಾ ಇದೆ ನೋಡಿ ಸರ್, ಲೈವ್ ಕಂಟಿನ್ಯೂ ಇದೆ ಸರ್, ಬರ್ತಾ ಇದೆ ನೋಡಿ, ವಿಜುವಲ್ಸ್ ಬರ್ತಾ ಇದೆ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದಾರೆ. ಅವರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಧಾರವಾಡದಲ್ಲಿ ಇವತ್ತು ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕೆಲವರನ್ನ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡಿದ್ರೆ ಸಂತೋಷ, ನಮ್ಮ ಸರ್ಕಾರ ಎಂದಿಗೂ ವಿದ್ಯಾರ್ಥಿಗಳ ಪರವಾಗಿರುತ್ತೆ, ಬಜೆಟ್ನಲ್ಲೇ ಉದ್ಯೋಗ ಭರವಸೆ ನೀಡಿದ್ದೀವಿ ಅಂತ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಮಕಾತಿಗಳಿರುವಂತಹ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅದು ಎಲ್ಲರಿಗಿಂತ ಹೆಚ್ಚು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿದೆ. ತಾಳ್ಮೆಯಿಂದ ಇದ್ರೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಬರ್ತಾ ಇದೆ ನೋಡಿ ಸರ್, ಲೈವ್ ಕಂಟಿನ್ಯೂ ಇದೆ ಸರ್. ಬರ್ತಾ ಇದೆ ನೋಡಿ, ವಿಜುವಲ್ಸ್ ಬರ್ತಾ ಇದೆ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದಾರೆ. ಅವರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಕೊಲ್ಲಬೇಕು. ಧಾರವಾಡದಲ್ಲಿ ಇವತ್ತು ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕೆಲವರನ್ನ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡಿದ್ರೆ ಸಂತೋಷ, ನಮ್ಮ ಸರ್ಕಾರ ಎಂದಿಗೂ ವಿದ್ಯಾರ್ಥಿಗಳ ಪರವಾಗಿರುತ್ತೆ, ಬಜೆಟ್ನಲ್ಲೇ ಉದ್ಯೋಗ ಭರವಸೆ ನೀಡಿದ್ದೀವಿ ಅಂತ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಮಕಾತಿಗಳಿರುವಂತಹ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅದು ಎಲ್ಲರಿಗಿಂತ ಹೆಚ್ಚು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿದೆ. ತಾಳ್ಮೆಯಿಂದ ಇದ್ರೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬರ್ತಾ ಇದೆ ನೋಡಿ ಸರ್, ಲೈವ್ ಕಂಟಿನ್ಯೂ ಇದೆ ಸರ್. ಬರ್ತಾ ಇದೆ ನೋಡಿ, ವಿಜುವಲ್ಸ್ ಬರ್ತಾ ಇದೆ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದಾರೆ. ಅವರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಕೊಲ್ಲಬೇಕು. ಧಾರವಾಡದಲ್ಲಿ ಇವತ್ತು ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕೆಲವರನ್ನ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡಿದ್ರೆ ಸಂತೋಷ, ನಮ್ಮ ಸರ್ಕಾರ ಎಂದಿಗೂ ವಿದ್ಯಾರ್ಥಿಗಳ ಪರವಾಗಿರುತ್ತೆ, ಬಜೆಟ್ನಲ್ಲೇ ಉದ್ಯೋಗ ಭರವಸೆ ನೀಡಿದ್ದೀವಿ ಅಂತ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಮಕಾತಿಗಳಿರುವಂತಹ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅದು ಎಲ್ಲರಿಗಿಂತ ಹೆಚ್ಚು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿದೆ. ತಾಳ್ಮೆಯಿಂದ ಇದ್ರೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬರ್ತಾ ಇದೆ ನೋಡಿ ಸರ್, ಲೈವ್ ಕಂಟಿನ್ಯೂ ಇದೆ ಸರ್. ಬರ್ತಾ ಇದೆ ನೋಡಿ, ವಿಜುವಲ್ಸ್ ಬರ್ತಾ ಇದೆ. ಒಂದು ಮಾಲೆ ಹಾಕಿದ್ದು ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸರ್ಕಾರಕ್ಕೆ